ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಹೊರಟಂತಹ ಅಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೊರಟಂತಹ ಪ್ರಯಾಣಿಕರಿಗೆ ಈಗಾಗಲೇ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ 20 ರಿಂದ 30 ರೂಪಾಯಿಯಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಿರುವಂಥದ್ದು. ಸದ್ಯ ನಾನೀಗ ಮೈಸೂರು ರಸ್ತೆಯಲ್ಲಿರುವಂತಹ ಸ್ಯಾಟಲೈಟ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿದ್ದೀನಿ. ನಾನು ಕೂಡ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಅಶ್ವಮೇಧ ಬಸ್ ಅಂದ್ರೆ ಈ ಹಿಂದೆ ಈ ಬಸ್ನಲ್ಲಿ ಮೈಸೂರಿಗೆ ಹೋಗ್ಲಿಕ್ಕೆ 210 ರೂಪಾಯಿ ಟಿಕೆಟ್ ದರವನ್ನು ತೆಗೆದುಕೊಳ್ತಾ ಇದ್ರು. ಈಗ ಅಂದ್ರೆ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ 230 ರೂಪಾಯಿ ಟಿಕೆಟ್ ದರವನ್ನು ತೆಗೆದುಕೊಳ್ತಾ ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಕೆಎಸ್ಆರ್ಟಿಸಿ ಹೇಳುವಂಥದ್ದು 20 ರಿಂದ 30 ರೂಪಾಯಿ ದರವನ್ನು ಹೆಚ್ಚಳವನ್ನು ಮಾಡ್ತೀವಿ ಅಂತೇಳಿ. ಅಂದರೆ ಸಾಮಾನ್ಯವಾಗಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಅಂದರೆ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಿದ್ರು ಕೂಡ ಜನಸಾಮಾನ್ಯರು ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಂದ್ರೆ ಖಾಸಗಿ ಬಸ್ಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ. ಆದರೆ ಕೆಎಸ್ಆರ್ಟಿಸಿ ಬಸ್ಗಳಲ್ಲೂ ಟಿಕೆಟ್ ದರವನ್ನು ಹೆಚ್ಚಳ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಯಾಣಿಕರ ಪ್ರಶ್ನೆ ಆಗಿರುವಂಥದ್ದು. ಅಂದ್ರೆ ಕಾರಣ ಏನು ಅಂತ ಹೇಳಿದ್ರೆ 20 ರಿಂದ 30 ರೂಪಾಯಿ ಅಂದ್ರೆ ಮೈಸೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ರಾಜಹಂಸ ಬಸ್ನಲ್ಲಿ 30 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, ಅಶ್ವಮೇಧ ಬಸ್ನಲ್ಲಿ 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಡಬೇಕು. ಅಲ್ಲಿಂದ ಬರಬೇಕಾದ್ರೆ ಮತ್ತೆ 20 ರಿಂದ 30 ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಂದ್ರೆ ಮೈಸೂರು ದಸರಾ ನೋಡ್ಲಿಕ್ಕೆ ಇಲ್ಲ ಮೈಸೂರಿಗೆ ಹೋಗುವಂಥವ್ರು ಈ ಒಂದು 26ನೇ ತಾರೀಕಿನಿಂದ ಮುಂದಿನ ತಿಂಗಳು 8ನೇ ತಾರೀಕುವರೆಗೂ 30 ರಿಂದ ಅಂದ್ರೆ ಹೋಗಿ ಬರ್ಲಿಕ್ಕೆ ಸುಮಾರು 50 ರಿಂದ 60 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಡಬೇಕು ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ನನ್ನ ಜೊತೆಲಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ನಿನ್ನೆ ಅಂದ್ರೆ ಈ ಹಿಂದೆ 210 ರೂಪಾಯಿ ಕೊಟ್ಟು ಓಡಾಡ್ತಿದ್ದಂಥವ್ರು ಇವಾಗ 230 ರೂಪಾಯಿ ಅಂದ್ರೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮೈಸೂರಿಗೆ ಓಡಾಡ್ಬೇಕು. ಏನ್ ಹೇಳ್ತೀರಾ ಸರ್? ನಾನು ಹೇಳಕ್ಕಾಗಲ್ಲ, ಏನ್ ಹೇಳಕ್ಕಾಗಲ್ಲ ಸೊ ಈಗ ನೀವ್ ಹೇಳ್ಬೇಕು, ಇದನ್ನ ಯಾರು ಜಾಸ್ತಿ ಮಾಡಿರೋದು ದುಡ್ಡ, ಸರ್ಕಾರನ ಕೆಎಸ್ಆರ್ಟಿಸಿನ? ಕೆಎಸ್ಆರ್ಟಿಸಿ ಸರ್ಕಾರ ಎರಡು ಕೂಡ ಸರ್. ಅಂದ್ರೆ ನಮ್ದೇ ತಪ್ಪು, ನಾವೇ ತಾನೇ ಸರ್ಕಾರನ ಆಯ್ಕೆ ಮಾಡ್ಕೊಂಡಿದ್ದು, ನಮ್ದೇ ತಪ್ಪಾಗುತ್ತೆ. ನಾವು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ನಾವು ಪೆನಾಲ್ಟಿ ಕಟ್ಟಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಈಗ ಎದುರಿಸಿ ನಿಲ್ಲಕ್ಕೂ ಆಗಲ್ಲ, ಏನಿಲ್ಲ. ಮತ್ತೊಬ್ರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಮೈಸೂರು ದಸರಾಗೆ ಹೋಗುವಂಥವ್ರಿಗೆ 20 ರೂಪಾಯಿ ಅಷ್ಟು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿದ್ದಾರೆ. ತಾವು ಕೂಡ ಈಗ ಮೈಸೂರಿಗೆ ಓಡ್ತಾ ಇದ್ದೀರಿ, ಏನು ಹೇಳ್ತೀರಾ ಸರ್? ಈ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು ಇದೆಲ್ಲ ಸರಿದೂಗಿಸ್ಲಿಕ್ಕೆ ಇದನ್ನು ಹೆಚ್ಚಿಗೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅಂದ್ರೆ ಈಗ 210 ರೂಪಾಯಿ ಕೊಟ್ಟು ಓಡಾಡ್ತಿದ್ದಂಥವ್ರಿಗೆ 230 ರೂಪಾಯಿ ಅಂದ್ರೆ 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಡಬೇಕು. ಏನು ಹೇಳ್ತೀರಾ ಸರ್? ಅನಿವಾರ್ಯ ಸರ್, ಸರ್ಕಾರ ಮಾಡಿದ್ದನ್ನು ನಾವು ಅನುಭವಿಸಬೇಕು. ಮೇಡಮ್, ಈಗ ನಿಮಗೆ ಉಚಿತ ಇರುವಂಥದ್ದು ಎಲ್ಲ ಒಂದು ಕಡೆ ಫ್ರೀಯಾಗಿ ಓಡಾಡ್ಬೋದು. ಈಗ ನಿಮ್ಮ ಮನೆಯವರು 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ ಕೊಟ್ಟು ಓಡಾಡ್ಬೇಕು, ಏನು ಹೇಳ್ತೀರಾ? ಹೌದು ಸರ್, ಅದು ಎಲ್ಲ ಜಾಸ್ತಿ ಮಾಡಿರೋದು ಕಷ್ಟನೇ ಆಗುತ್ತೆ. ಹೆಣ್ಮಕ್ಳಿಗೇನೋ ಫ್ರೀ ಆಗಿದೆ, ನಾವೇನೋ ಖುಷಿಯಾಗಿ ಓಡಾಡ್ತೀವಿ. ಆದರೆ ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹೋದ ವರ್ಷಕ್ಕಿಂತ ಈ ವರ್ಷ 30 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಮತ್ತೊಬ್ರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ 210 ಕೊಟ್ಟು ಓಡಾಡ್ತಿದ್ರಿ, ಈಗ 230 ಕೊಟ್ಟು ಓಡಾಡ್ಬೇಕು, 20 ರೂಪಾಯಿ ಅಷ್ಟು ಎಕ್ಸ್ಟ್ರಾ, ಏನು ಹೇಳ್ತೀರಾ ಸರ್? ಸರ್, 20 ರೂಪಾಯಿ ಅಂದ್ರೆ ಹಬ್ಬದ ಟೈಮಲ್ಲಿ ಮಾಮೂಲಿ ಯಾವಾಗಲೂ ಮಾಡ್ತಿರ್ತಾರೆ. ಅಂದ್ರೆ ಏನ್ ಗೌರ್ಮೆಂಟಿಗೆ ಸರ್ ಏನ್ ಮಾಡ್ತೀರಿ ಅವರು? ಯಾಕಂದ್ರೆ ಈ ಯೋಜನೆಗಳಿದೆಯಲ್ಲ, ಅವರು ಈ ಯೋಜನೆಗಳಿಗೆ ಅವ್ರು ಇದು ಮಾಡ್ತಿರೋದು, ಏನ್ ಮಾಡ್ತೀರಿ ಅದು? ಸರ್, ಸಾಮಾನ್ಯವಾಗಿ ಈಗ ಮೈಸೂರಿಗೆ ಹೋಗಿ ಬರ್ಬೇಕು ಅಂತ ಹೇಳಿದ್ರೆ 40, 50, 60 ರೂಪಾಯಿವರೆಗೂ ಕೂಡ ಎಕ್ಸ್ಟ್ರಾ ಕೊಟ್ಟು ಹೋಗಿ ಬರ್ಬೇಕಾಗತ್ತೆ. ಅದೇ ಏನ್ ಮಾಡ್ತೀರಿ ಸರ್, ಮೈಸೂರು ಹೋಗ್ಬೇಕಾದ್ರೆ ಹೋಗ್ಲೇಬೇಕಲ್ವಾ? ಈಗ ಖಾಸಗಿ ಬಸ್ಗಳಲ್ಲಿ ಮಾತ್ರ ದರವನ್ನ ಹೆಚ್ಚಳ ಮಾಡೋರು, ಇವರು ಕೂಡ ಹೆಚ್ಚಳ ಮಾಡ್ಬಿಟ್ರೆ ಅಂತ. ಇವರು ಅಂದ್ರೆ ಈ ಹಬ್ಬದ ಟೈಮಲ್ಲಿ ಮಾಡ್ತಿರ್ಲಿಲ್ಲ, ಆದ್ರೂ ಕೆಎಸ್ಆರ್ಟಿಸಿ ಸತಿ ಮಾಡಿದಾರೆ ಸರ್. ಅದು ಏನ್ ಮಾಡ್ತಾರೆ, ಜನರ ಆಯ್ಕೆ ಗೌರ್ಮೆಂಟ್ ಆಗಿ ಮಾಡವ್ರೆ. ಈಗ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗಷ್ಟೇ. ಸರಿ ಸರ್, ಓಕೆ. ಇವಿಷ್ಟು ಕೂಡ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಮೈಸೂರಿಗೆ ಪ್ರಯಾಣ ಮಾಡ್ತಿರುವಂತಹ ಪ್ರಯಾಣಿಕರ ಮಾತು. ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.